ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಗರಿ ಮಾದರಿಯಾಯಿತು ಬೊಂಬೆ ನಗರಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿಯೇ ಇಲ್ಲ ಇಂತಹ ಕಲ್ಲಿನ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯ. ಬರೋಬ್ಬರಿ 10 ವರ್ಷಗಳ ಕಾಮಗಾರಿ. ದೇವಾಲಯ ರೂಪುರೇಷೆಗೆ ಸಾವಿರಾರು ಮಂದಿ ನೇಕಾರರು. 3 ಕೋಟಿ ವೆಚ್ಚದ ಭವ್ಯ ಶ್ರೀ ಬಸವೇಶ್ವರ ದೇವಾಲಯ ಲೋಕಾರ್ಪಣೆಗೆ ಕ್ಷಣಗಣನೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಶಕ್ಕೂರ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಮಂಗಳವಾರಪೇಟೆಯ ಬಸವನಗುಡಿಯಲ್ಲಿ ತಲೆ ಎತ್ತಿದೆ ಬೃಹತ್ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯ. ಕಳೆದ 10 ವರ್ಷಗಳ ಹಿಂದೆ ಇದ್ದ ಸಣ್ಣ ಗುಡಿಯ ತೆರವಿನ ಶಂಕುಸ್ಥಾಪನೆಗೊಂಡ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯ ಹೊರ ರಾಜ್ಯದಿಂದ ತರಿಸಲ್ಪಟ್ಟ ಸುಂದರ ಕಲ್ಲಿನಿಂದ ಬರೋಬ್ಬರಿ 10 ವರ್ಷಗಳ ಕಾಲ ಸಾವಿರಾರು ಮಂದಿ ನೇಕಾರರು ಕಾರ್ಮಿಕರ ಕಾಯ ವಾಚ ಮನಸ್ಸ ಪರಿಶುದ್ಧತೆಯಿಂದ ನಿರ್ಮಾಣಗೊಂಡಿರುವ ಅದ್ಭುತ ಭವ್ಯ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯ ಎಂಬುದೇ ಹೆಗ್ಗಳಿಕೆ. ಭವ್ಯ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಸೂತ್ರಧಾರ, ದಾನಿ, ಸಮಾಜ ಸೇವಕ, ನಗರದ ಪ್ರಸಿದ್ಧ SK ಗ್ರೂಪ್ ಮಾಲೀಕರಾದ ಸೈಯದ್ ಸಾದತ್ ಉಲ್ಲಾ ಸಾಕಪ್ ರವರ ಕೊಡುಗೆ ಮಹತ್ತರವಾದುದು ಎಂಬುದರಲ್ಲಿ 2 ಮಾತಿಲ್ಲ. 2025 ನವೆಂಬರ್ 1 ಶನಿವಾರ, 2 ಭಾನುವಾರ, 3 ಸೋಮವಾರ 3 ದಿನಗಳು ಕಾಲ ಬೊಂಬೆ ನಗರಿಯು ಶ್ರೀ ಬಸವೇಶ್ವರ ಸ್ವಾಮಿಯ ಹಬ್ಬದಲ್ಲಿ ತೇಲಾಡಲಿದೆ. ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಮಹಾದಾನಿಗಳು SK ಗ್ರೂಪ್ ಮಾಲೀಕರಾದ ಸೈಯದ್ ಸಾದತ್ ಉಲ್ಲಾ ಸಾಕಪ್ ಹಾಗೂ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯ ಹಾಗೂ ವಿನಾಯಕ ಯುವಕರ ಬಳಗ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ್ದಾರೆ ನೋಡಿ. ಸರ್, ಬೊಂಬೆ ನಗರಿ ಮಂಗಳವಾರಪೇಟೆಯಲ್ಲಿ ನಾಳೆ ಇತಿಹಾಸ ಪ್ರಸಿದ್ಧವಾದ ಒಂದು ಬೃಹತ್ ಕಲ್ಲಿನ ದೇವಾಲಯ, ಶಿವನ ದೇವಾಲಯ ಪ್ರಾರಂಭ ಆಗ್ತಿದೆ, ಉದ್ಘಾಟನೆಗೊಳ್ತಿದೆ. ದೇವಾಲಯದ ನಿರ್ಮಾಣದ ಉಸ್ತುವಾರಿನ ವಹಿಸಿರ್ತಕ್ಕಂಥವ್ರು, ಆ ದೇವಾಲಯದ ಬಗ್ಗೆ ತಾವೇನ್ ಹೇಳ್ತೀರಿ? ನಾವು ಏನಂದರೆ ನಮ್ಮ ಚನ್ನಪಟ್ಟಣ ಜನಸಂಖ್ಯೆಗೆ, ಚನ್ನಪಟ್ಟಣ ಜನ ಎಲ್ಲ ಅಣ್ಣ ತಮ್ಮದಿರಂಗೆ ಬಾಳಬೇಕು, ಅಣ್ಣ ತಮ್ಮದಿರಂಗೆ ಇರಬೇಕು, ಎಲ್ಲ ಖುಷಿಯಾಗಿರಬೇಕು, ಯಾವುದು ಭಾವನೆ ಇರಬಾರ್ದು, ಅಣ್ಣ ತಮ್ಮದಿರಿಂದ ಆ ಥರ ಬಾಳಬೇಕು. ಅದಕ್ಕೋಸ್ಕರ ಶಿವ ಇದು ಮಾಡಿಸಿರೋದು. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂತಹ ಉತ್ತಮ ಕಲ್ಲಿಂದ ಕೂಡಿರ್ತಕ್ಕಂಥ ಒಂದು ಉತ್ತಮವಾದ ದೇವಾಲಯ, ಒಂದು ದೊಡ್ಡ ಮಟ್ಟದ ದೇವಾಲಯ. ಹೌದು. ಆ ದೇವಾಲಯ ಎಷ್ಟು ವರ್ಷ ತಗೊಂಡು? 6 ವರ್ಷ ಆಯಿತು. ಎಷ್ಟು ಜನ ಕೆಲಸ ಮಾಡಿದ್ರು? ಅದು ಗೊತ್ತಿಲ್ಲ ರೀ, ಲೆಕ್ಕ ಹಾಕಲಿಲ್ಲ. ದೇವ್ರ ಕೆಲಸಕ್ಕೆ ಲೆಕ್ಕ ಹಾಕಲ್ಲ. ದೇವ್ರ ಕೆಲಸಕ್ಕೆ ಅದು ಎಲ್ಲ ಇದು ಮಾಡೋಕ್ಕಾಗಲ್ಲ. ಶಿವ ಹೆಂಗೆ ಕೊಟ್ಟ ಆ ಥರನೇ ಎಲ್ಲ ನಮ್ಮ ಮಕ್ಕಳು ಎಲ್ಲ ನನಗೆ ಸಪೋರ್ಟ್ ಮಾಡಿದ್ರು. ಅವರು ವ್ಯಾಪಾರ ಮಾಡ್ತಾವ್ರೆ, 4-5 ಥರದ್ದು ವ್ಯಾಪಾರ ಮಾಡ್ತಾರೆ. ಅವರು ಸಪೋರ್ಟ್ ಮಾಡಿದ್ರು. ನಾವು ದುಡ್ಡು ಹಾಕಿ ಕಲ್ಲೊಂದು ಪ್ರಪಂಚ ಇರೋ ಗಂಟ, ಸೂರ್ಯಚಂದ್ರ ಇರೋ ಗಂಟ ದೇವಸ್ಥಾನ ಇರ್ತದೆ. ಒಂದು ನಮ್ಮ ಇಂಡಿಯಾಕ್ಕೇನೆ ಇದು ಒಂದು ಮುಸ್ಲಿಮ್ಸ್ ಕೈಯಿಂದ ಶಿವ ನಂದಿ ಬಸವಣ್ಣಂದು ಒಂದು ದೇವಸ್ಥಾನ ಕಟ್ಟಿಸ್ದ. ಆಮೇಲೆ ಎಲ್ಲ ನಾವು ಮಸೀದಿ ಕಟ್ಟಿದ್ದೀವಿ, ಮಸೀದಿಗಳು ಎಲ್ಲ ಕಟ್ಟಿಸಿದ್ದೀವಿ. ಭಾವನೆ ಇರಬಾರ್ದು, ಅಣ್ಣ ತಮ್ಮದಿರಂಗೆ ಬಾಳ್ಬೇಕು. ಹಿಂದೂ ದೇವಾಲಯಗಳಲ್ಲಿ ಸಾಕಷ್ಟು ದೇವಾಲಯಗಳ ನಿರ್ಮಾಣ ಮಾಡ್ತಿದ್ರಿ, ಇದಕ್ಕೆ ಪ್ರೇರಣೆ ಏನು? ಏನು ಪ್ರೇರಣೆ ಅಂದರೆ ಅಣ್ಣ ತಮ್ಮದಿರಂಗೆ ಬಾಳ್ಬೇಕು, ಅಣ್ಣ ತಮ್ಮದಿರಂಗೆ ಇರಬೇಕು, ಏನು ಪ್ರೀತಿ ಇರಬೇಕು ಜನಕ್ಕೆ, ಯಾವ ಭಾವನೆನೂ ಇರಬಾರ್ದು. ಅಣ್ಣ ತಮ್ಮದಿರಂಗೆ ಬಾಳ್ಬೇಕು, ಅಷ್ಟೇ ಭಾವನೆ, ಬೇರೆದು ಏನಿಲ್ಲ. ನಾಳಿನ ಕಾರ್ಯಕ್ರಮಗಳು ಏನು ನಡೀತವೆ ಅದು ಅವ್ರಿಗೆ ಗೊತ್ತು. ಯಾರು ಮಂಗಳವಾರಪೇಟೆ ಅವರು ಇದ್ದಾರಲ್ಲ, ಅವರು ಮಾಡ್ತಾವ್ರೆ, ಭಾಳ ಚೆನ್ನಾಗಿ ಮಾಡ್ತಾವ್ರೆ. ಪೂರ್ತಿ ಎಲ್ಲ ಮಂಗಳವಾರಪೇಟೆಯಲ್ಲೆಲ್ಲ ವಸೂಲಿ ಮಾಡಿ ದುಡ್ಡು ಎಲ್ಲ ಭಾಳ ಚೆನ್ನಾಗಿ ಮಾಡ್ತಾವ್ರೆ. ನಾನು ನಿನ್ನೆ ಹೋಗಿ ನೋಡಿದೆ, ನಂದು ಒಂದು ಮನಸ್ಸು ಖುಷಿ ಆಯಿತು. ಈ ಥರ ಶಿವ ಮಾಡೋದಲ್ಲ, ಅಣ್ಣ ತಮ್ಮದಿರಂಗೆ ಬಾಳ್ಬೇಕು. ನಮ್ಮ ಚನ್ನಪಟ್ಟಣ ಆರಾಮ್ದಾರ, ನಮ್ಮ ಇಂಡಿಯಾ ಅವ್ರಿಗೇನೆ ಇದು ಒಂದು ಭಾವನೆ, ಇದು ಒಂದು ಹೋಗಬೇಕು ಎಲ್ಲ ಪ್ರಚಾರ. ಹಿಂದೂ ಮುಸ್ಲಿಂ ಹೋಗ್ಬೇಕು, ಅಣ್ಣ ತಮ್ಮದಿರಾಗಿ ಬಾಳ್ಬೇಕು ಅಷ್ಟೇ. ನಮಗೆ ಬೇರೆದು ಏನಿಲ್ಲ. ಪ್ರೀತಿ ನೋಡಿದ್ರೆ ಅವ್ರಿಗೆ, ಇವ್ರಿಗೆ ಪ್ರೀತಿ ಬರಬೇಕು, ಇವ್ರು ಅವ್ರಿಗೆ ನೋಡಿದ್ರೆ ಅವ್ರಿಗೆ ಪ್ರೀತಿ ಬರಬೇಕು ಅಷ್ಟೇ. ಇದು 4 ದಿನದ್ದು ಬಾಳು. ಒಂದು ದಿನ ಶಿವನಿಗೆ ಹೋಗಿ ಮುಖ ತೋರಿಸ್ಬೇಕು, ಒಳ್ಳೆ ಕೆಲಸ ಮಾಡಿ ಹೋಗಬೇಕು. ಮಸ್ಜಿದು ಶಿವ ಕಟ್ಸೋನೆ. ನಮ್ಮ ಕರ್ನಾಟಕ ಒಳಗೆ, ನಮ್ಮ ಬೆಂಗಳೂರು ಮೈಸೂರು ಒಳಗೆ ಯಾವ ಮಸ್ಜಿದು ಆ ಥರ ಇಲ್ಲ, ಅಷ್ಟು ಚೆನ್ನಾಗಿದೆ. ಇವಾಗ ದೇವಸ್ಥಾನ ಶಿವ ಕಟ್ಸೋನೆ, ಕಲ್ಲೊಂದು ಸೂರ್ಯಚಂದ್ರ ಇರೋ ಗಂಟ ದೇವಸ್ಥಾನ ಇರ್ತದೆ. ಆದ್ರೂ ತಾವ್ ಹೇಳ್ತಾ ಇದ್ದೀರಿ, ತಾವೆಲ್ಲೂ ತಮ್ಮನ ಜನತೆ ತಮ್ಮ ಗೌರವನ ತೋರಿಸ್ತಾ ಇಲ್ಲ. ಯಾಕೆಂತಂದ್ರೆ ನಾವು ತೋರಿಸೋದಿಲ್ಲ. ನಮ್ಗೆ ಏನು ದೇವಾಲಯ ನಾವು ನಮ್ಗೆ ಏನು ಬೇಕಿಲ್ಲ, ನಮ್ಗೆ ಏನು ಬೇಕಿಲ್ಲ. ನಮಗೆ ಶಿವ ಏನೋ ಒಳ್ಳೆ ಎತ್ತಿಂದ ನಮ್ಮ ತಂದೆ ತಾಯಿ ಆವಾಗಿಂದಾನು ಇದೇ ಥರ, ನಮ್ಮ ತಾಯಿನೂ ಅದೇ ಥರ ಹೋಗ್ತಾಯಿದ್ರು, ನಮ್ಮ ತಂದೆನೂ ಅದೇ ಥರ ಹೋಗ್ತಾಯಿದ್ರು. ಭಾವನೆ ಜಾತಿದು ಏನಿಲ್ಲ. ಅಣ್ಣ ತಮ್ಮ ಬಾಳ್ಬೇಕು. ದೇವ್ರ ಮನೆ, ದೇವಸ್ಥಾನನೂ ದೇವ್ರ ಮನೆ, ಮಸ್ಜಿದೂ ದೇವಸ್ಥಾನ, ಮಸ್ಜಿದೂ ದೇವ್ರ ಮನೆ. ಭಕ್ತಿ ಎಲ್ಲ ಶಿವಂತವನೇ ಹೋಗೋದು ಭಕ್ತಿ. ತಾಲೂಕಿನ ಜನರಿಗೆ ನಾಳೆ ನಡೆಯುವಂತ ಶಿವನ ಬಹಳ ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ನೋಡ್ಲಿ. ಸಂದೇಶ ಏನ್ ಕೊಡ್ತೀರಿ ತಾಲೂಕಿನ? ಸಂದೇಶ ಏನಂದ್ರೆ
ಒಂದು ಪ್ರೀತಿ ವಿಶ್ವಾಸದಿಂದ ನಗ್ತಾ ನಗ್ತಾ ಎಲ್ಲ ಇರಬೇಕು. ನಮಗೆ ಶಿವನ ಹತ್ರ ಪ್ರಾರ್ಥನೆ ಮಾಡಲಿ, ನಮ್ಮದು ವ್ಯಾಪಾರ ಚೆನ್ನಾಗಿರಲಿ. ಎಸ್ ಕೆ ಬಿಡಿ, ಎಸ್ ಕೆ ಮಸಾಲೆ, ಎಸ್ ಕೆ ಫ್ರೆಶ್ ಹಾಲುಂದು, ಆಮೇಲೆ ಟೀದು. ನಮ್ಮ ಮಕ್ಕಳೆಲ್ಲ ಬೇರೆ ಬೇರೆ ವ್ಯಾಪಾರ ಮಾಡ್ತಾವ್ರೆ, ಲೇಔಟ್ ವ್ಯಾಪಾರ ಮಾಡ್ತಾರೆ. ಆಮೇಲೆ ಕನ್ಸ್ಟ್ರಕ್ಷನ್ ಬೆಂಗಳೂರಿಗೆ ಚಿಕ್ಕ ಚಿಕ್ಕ ಮನೆ ಕಟ್ಟಿ ಅದು ಮಾಡ್ತಾವ್ರೆ. ಆಮೇಲೆ ಟೀ ಸೊಪ್ಪೊಂದು ವ್ಯಾಪಾರ ಇದೆ. ಈಗ ನೀವು ಏನೇ ಉದ್ಯಮ ಮಾಡಿದ್ರು ಬಡವರಿಗೆ ಎಟುಕುವ ರೀತಿಲಿ ಮಾಡ್ತೀರಾ? ಬಡವರು ಅಂದ್ರೆ ಏನು? ಬಡವರಿಗೆ ಕೈ ಸಿಗುವಂತದ್ದು. ಬಡವ್ರ ಕೈ ಸಿಗ್ಬೇಕು, ಬಡವ್ರು ಚೆನ್ನಾಗಿರ್ಬೇಕು. ನಾವು ಬಡವ್ರಿಗೆ ಹತ್ರ ನಮ್ಮ ಪಕ್ಕ ಕುಂಡಿಸ್ಕೊಂಡು ಊಟ ಮಾಡಿಸೋದು ನಾವು ಮಾಡೋದು. ಬಡವರು ನಮ್ಮ ಪ್ರಾಣ. ನಮ್ಗೆ ಇದಿಲ್ಲ ಏನು ಅದು ನಮ್ಮ ತಾಯಿಗೂ ಇಲ್ಲ, ನಮ್ಮ ತಂದೆಗೂ ಇಲ್ಲ, ನಮಗೂ ಇಲ್ಲ, ನಮ್ಮ ಅಣ್ಣ ತಮ್ಮದಿರಿಗೆ ಯಾರಿಗೂ ಇಲ್ಲ. ನಾವು ಒಂದು ಒಳ್ಳೆ ರೀತಿಯಿಂದ ಹೋಗಬೇಕು. ಶಿವನ್ಗೆ ಮುಖ ತೋರಿಸ್ಬೇಕು. ನಾನು ಕಳಿಸ್ದೆ ಪ್ರಪಂಚಕ್ಕೆ, ನೀನು ಏನು ಮಾಡಿದೆ ಅಂತ ನಮಗೆ ಕೇಳಬಾರ್ದು. ಚೆನ್ನಾಗಿ ಮಾಡಿದ್ಯಾ ಅಂತ ಒಂಥರ ನಮಗೆ ಸ್ವರ್ಗಕ್ಕೆ ಕಳಿಸ್ಬೇಕು ಶಿವ ಹೋದ ತಕ್ಷಣ. ತಾವು ದೇವಾಲಯ ನಿರ್ಮಾಣ ಮಾಡೋಕ್ ಮುಂದೆ ನಿಮ್ಗೊಂದು ಕನಸಿತ್ತು, ಅಲ್ಲೊಂದು ದೇವಾಲಯ ಮಾಡ್ಬೇಕು ಅಂತ ಇತ್ತು. ದೇವಾಲಯನ ಶಂಕುಸ್ಥಾಪನೆ ಮಾಡಿದ್ರೆ ಅದು ನಾಳೆ ಉದ್ಘಾಟನೆ ಆಯ್ತದೆ. ಹೌದು. ತಾವೇನು ಸಂಕಲ್ಪ ಹೇಳ್ಬಿಡಿ. ನಮ್ಗೆ ಒಂದು ಏನಂದ್ರೆ ಮನಸ್ಸು ಖುಷಿ ಆಗ್ತದೆ ನೋಡಿದ್ರೆ. ನಮ್ಗೆ ಅಲ್ಲೇ ಕೂತ್ಕೋಬೇಕು. ಎಷ್ಟು ಚೆನ್ನಾಗಿ ಶಿವ ಒಂದು ಮುಸ್ಲಿಂ ಕೈಯಿಂದ ಒಂದು ದೇವಸ್ಥಾನ ಕಟ್ಸ್ದಲ್ಲ, ನಾವು ಅಣ್ಣ ತಮ್ಮದಿರಂಗೆ ಬಾಳಕ್ಕೆ ಎಷ್ಟು ದೊಡ್ಡ ಕೆಲಸ ಮಾಡಿದಲ್ಲ ಅಂತ ನನಗೆ ಭಾಳ ಸಂತೋಷ ಆಗ್ತದೆ. ನನಗೆ ದುಡ್ಡಿಲ್ಲ ಮುಖ್ಯ, ನಾವು ದುಡ್ಡಿಗೆ ಯಾವತ್ತೂ ನೋಡಲಿಲ್ಲ. ಬರೀ ಒಳ್ಳೆ ಕೆಲಸ ಮಾಡಬೇಕು. ಹುಟ್ಟಿ ಶಿವ ಇಲ್ಲಿ ಕಳಿಸಿರೋದು ಅಷ್ಟೇ ನಮಗೆ. ನಾವು ಏನು ಮಹಾರಾಜರುಗಳು ಇಲ್ಲ. ಸಂಪಾದನೆ ಮಾಡೋದು ಅಲ್ಲಲ್ಲೇ ಇದು ಮಾಡ್ಕೊಂಡು ಹೋಗೋದು. ಅಣ್ಣ ತಮ್ಮದಿರ ಎಲ್ಲ ನಾವು ಬಾಳ್ತಾ ಇದ್ದೀವಿ. ನಮಗೆ ಶಿವ ಚೆನ್ನಾಗಿ ಮಾಡುವಾನೆ, ಕೈಲೇ ಇಲ್ಲ, ಏನಿಲ್ಲ. ಶಿವನ ಆಶೀರ್ವಾದ ಇದೆ ನಮಗೆ. ನನಗೆ ಇನ್ನು ಇವಾಗ 67 ವರ್ಷ, 25 ವರ್ಷ ಥರ ಹುಡುಗ ಇದ್ದೀನಿ. ಅರ್ಥ ಆಯ್ತಾ? ಅದು ಶಿವನ ಆಶೀರ್ವಾದ ಅಷ್ಟೇ ಬೇಕಾಗಿರುತ್ತೆ ನಮಗೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಬಸವೇಶ್ವರ ಸ್ವಾಮಿಯವರ ದೇವಸ್ಥಾನ ನೂತನ ದೇವಾಲಯದ ಪ್ರತಿಷ್ಠಾಪನೆ ಕಾರ್ಯಕ್ರಮ ದಿನಾಂಕ 1/11/2025 ಶನಿವಾರ ಸಂಜೆಯಿಂದ ಪ್ರಾರಂಭವಾಗಿ ದಿನಾಂಕ 2 ಹಾಗೂ 3ನೇ ತಾರೀಕು ಪೂಜಾ ಕಾರ್ಯಕ್ರಮ ಇರುತ್ತದೆ. ದಿನಾಂಕ 3/11/2025 ಸೋಮವಾರ ಬಸವೇಶ್ವರ ಸ್ವಾಮಿಯವರ ಪ್ರತಿಷ್ಠಾಪನೆಯಾಗಿ ಮಧ್ಯಾಹ್ನ 12 ಗಂಟೆ ನಂತರ ಸಾಮೂಹಿಕ ಅನ್ನಸಂತರ್ಪಣೆ ಬರುತ್ತದೆ. ಭಕ್ತಾದಿಗಳೆಲ್ಲರೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಬಸವೇಶ್ವರ ಸ್ವಾಮಿಯವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.